ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತು ಡೇ 2 ನೋಡ್ರಿ ಪಾಂಡಿಚೇರಿ ಒಳಗೆ ನಿಮಗೆ ನಿನ್ನೆ ವಿಡಿಯೋ ಮಸ್ತ್ ಅನ್ಸತ್ತೆ ಅಂತ ಅನ್ಕೊಂಡೇನಿ. ಇವತ್ತಿನ ವಿಡಿಯೋ ರೂಮಿಂದ ಸ್ಟಾರ್ಟ್ ಮಾಡೀನಿ. ಈಗ ಮುಂಜಾನೆ 5 ಆಗೈತಿ, ನಾವು ರೆಡಿ ಆಗೇವಿ. ಇವತ್ತೇನಪ್ಪ ಅಂತಂದ್ರೆ ನಮ್ಮದು ಟೆಂಪಲ್ ರನ್ ಐತಿ, ಚಿದಂಬರಂ ಹೊಂಟೇವಿ. ಆಮೇಲೆ ಇನ್ನೊಂದು ಬೋಟಿಂಗ್ ಒಂದೈತಿ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗೆ, ಇನ್ನೊಂದು ಗಂಗಾಯಿಕೊಂಡ ಅಂತ ಹೇಳಿ. ಸೊ 3 ಪ್ಲೇಸಸ್, ಅದ್ರಾಗ 2 ಟೆಂಪಲ್, ಒಂದು ಬೋಟಿಂಗ್ 100 ಕಿಲೋಮೀಟ್ರ್ ಅವ. ಚಿದಂಬರಂ ಆನ್ ದ ವೇ, ಇನ್ನೊಂದು ಟೆಂಪಲ್ 100 ಕಿಲೋಮೀಟ್ರ್. ಸೊ ಟೆಂಪಲ್ ವಿಸಿಟ್ ಮಾಡ್ಕೊಂಡು ಬರೋಣ. ಆ್ಯಕ್ಚುಲಿ ದೊಡ್ಡ ಟೆಂಪಲ್ ಅದಾವ, ಚಲೋ ಅದಾವ. ಸೊ ಹಂಗಾಗಿ ಇವತ್ತು ಟೆಂಪಲ್ಗೆ ಹೋಗ್ಬೇಕಂತ ಹೇಳಿ ಚೂಸ್ ಮಾಡೀವಿ. ಯಾಕಂದ್ರೆ ಇಲ್ಲೇ ಬಿಸಿಲು ಭಾಳ ಐತಿ. ಸೊ ಅವನ್ನೆಲ್ಲ ಕವರ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಇವತ್ತು ಟೆಂಪಲ್ ಕಡೆ ಹೊಂಟೇವಿ. ರೆಡಿ ಆಗ್ಯಾವ, ಈಗ ಇನ್ನೇನು ಜರ್ನಿ ಸ್ಟಾರ್ಟ್ ಮಾಡೋದು. ಇವರು ರೆಡಿಯಾಗಿ ಬಂದರು ಅಂದಂಗೆ ನೋಡ್ರಿ. ನಾನು ನಿಮಗೆ ಆ್ಯಕ್ಚುಲಿ ನಾವು ಇದ್ದಿದ್ದು ಹೋಟೆಲ್ ತೋರಿಸಿದ್ದಿಲ್ಲ. ಸೊ ನಾವು ಇದ್ದಿದ್ದು ಹೋಟೆಲ್ ಹೆಸರು ಕಾಝಿ, ಅಲ್ಲೇ ಸ್ಟೇ ಆಗಿದ್ವಿ ನಾವು ಪಾಂಡಿಚೇರಿ ಒಳಗೆ. ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗೈತಿ, ಹೊಂಟೇವ ನೋಡ್ರಿ. ಮುಂಜಾನೆ ಫುಲ್ ಜಲ್ದಿನ ಹೊಂಟಿದ್ವಿ, ಯಾಕಂದ್ರೆ ಜಲ್ದಿ ಕವರ್ ಆಕೈತೆ ಅಂಥೇಳಿ. ಇದು ಏನು ಗುಡಿ ಐತಲ್ಲ ನಾವು ಹೊಂಟಿರೋದು 120 ಕಿಲೋಮೀಟರ್ ಏನೋ ಐತಿ ಪಾಂಡಿಚೇರಿಯಿಂದ. ಸೊ ನಮಗೇನು ಅನ್ನಿಸ್ತು, ಇಲ್ಲೇ ಹೆಂಗಿತ್ತು ಬಿಸಿಲಪ್ಪ ಅಂತಂದ್ರೆ ಭಾಳಷ್ಟು ಬಿಸಿಲಿತ್ತು. ಸುಮ್ಮನೆ ಇಲ್ಲಿ ಬಿಸಿಲಾಗ ಟೈಮ್ ವೇಸ್ಟ್ ಆಗ್ತೈತಿ, ಬಿಸಿಲಾಗ ನಾವು ಅಷ್ಟು ಅಡ್ಡಾಡೋಂಗೂ ಇಲ್ಲ ಅಂಥೇಳಿ ಗುಡಿನ ಬೆಸ್ಟ್ ಆಪ್ಷನ್. ಎಲ್ಲ ಗುಡಿ ಕವರ್ ಆದಂಗೆ ಆಕೈತೆ ಅಂಥೇಳಿ ಎಲ್ಲ ಗುಡಿ ಕಡೆ ಅದು ಹೊಂಟ್ವಿ ನೋಡ್ರಿ. ಆನ್ ದ ವೇ ನೋಡ್ಬೋದು ನೀವು, ಮಸ್ತ್ ಬೀಚಸ್ ಅದಾವೆ. ಪಾಂಡಿಚೇರಿ ಫುಲ್ ಬೀಚ್ನ ಅದಾವೆ ಅನ್ಬೋದು. ಆಮೇಲೆ ಎಲ್ಲ ಬೀಚ್ನು ಮಸ್ತ್ ಅದಾವೆ. ಎಸ್ಪೆಷಲಿ ಪ್ಯಾರಡೈಸ್ ಬೀಚ್ ಅದು ಚಲೋ ಐತಲ್ಲೇ. ಆಮೇಲೆ ಸನ್ರೈಸ್ ಆಗಾಕತ್ತಿತ್ತ, ಮಸ್ತ್ ಸನ್ರೈಸ್ ಎಂಜಾಯ್ ಮಾಡ್ಕೊತ ಹೊಂಟಿದ್ವಿ ನಾವು. ಸ್ವಲ್ಪ ಗದ್ಲ ಅನ್ನಿಸ್ತು, ಆಮೇಲೆ ಗೊತ್ತಾಯ್ತು ಓಕೆ ಇಲ್ಲಿ ಮಾರ್ಕೆಟ್ ಐತಿ ಅಂಥೇಳಿ. ಮುಂಜಾನೆ ನೋಡ್ಬೋದು ನೀವು ಎಷ್ಟು ಗದ್ಲ ಐತೆ ಅಂಥೇಳಿ. ಇನ್ನೂ ನಾವು ಬಿಟ್ಟು ಜಸ್ಟ್ ಇನ್ನೂ ಸ್ವಲ್ಪ ಹೊತ್ತಾಗಿತ್ತು, 8 ಸದ್ಯಕ್ಕಾಗಿದ್ದಿಲ್ಲ, 8ರೊಳಗೆ ನೋಡ್ಬೋದು ನೀವಿಲ್ಲ ಎಷ್ಟು ಗದ್ಲ ಐತೆ ಅಂಥೇಳಿ. ರೋಡ್ಸ್ ಮಾತ್ರ ಅಗ್ದಿ ಮಸ್ತ್ ಅದಾವೆ ನೋಡ್ರಿ. ನೀವೇನಾರ ಪಾಂಡಿಚೇರಿಗೆ ಹೋದ್ರೆ ಅಂದ್ರೆ ಈ ಟೆಂಪಲ್ಸ್ ನಿಮ್ಮ ಲೀಸ್ಟ್ ಒಳಗೆ ಹಾಕೋರಿ. ಟೈಮ್ ನೋಡ್ಬೋದು ನೀವಿಲ್ಲ 6:37. ಅಷ್ಟ್ರಾಗ ನಾವು ಎಷ್ಟೋ ಕವರ್ ಮಾಡಿಬಿಟ್ಟಿದ್ವಿ. ನಾವು ಗುಡಿಗೂ ಭಾಳ ಜಲ್ದಿ ಹೋದ್ವಿ. ಮೋಸ್ಟ್ಲಿ 8 ಅನ್ನೋದ್ರಾಗ ನಾವು ಆಲ್ರೆಡಿ ಗುಡಿ ಒಳಗೆ ಇದ್ವಿ ಅನ್ನಿಸ್ತೈತಿ, ಯಾಕಂದ್ರೆ ಭಾಳ ಜಲ್ದಿ ಬಿಟ್ಟಿದ್ವಿ ನಾವು. ಮಸ್ತ್ ಅನ್ನಿಸ್ತು ನೋಡ್ರಿ. ರೋಡ್ಸ್ ಮಾತ್ರ ಭಾರಿ ಅದಾವೆ. ಇನ್ನೇನು ಗುಡಿ ಬಂತ, ಗುಡಿಗೆ ಹೋಗಿ ನಿಮಗೂ ಸ್ವಲ್ಪ ಗುಡಿ ಬಗ್ಗೆ ಮಾಹಿತಿ ಕೊಡ್ತೇನಂತ. ಗುಡಿ ಎಂಟ್ರೆನ್ಸಕ್ಕೆ ಮಲ್ಗಿ ಹೂ ಇದ್ದು, ಹಾಗಾಗಿ ಫಸ್ಟ್ ನಾವು ಮಲ್ಗಿ ಹೂನ ತೊಗೊಂಡ್ವಿ. ಫಸ್ಟ್ ಸ್ಟಾಪ್ ನೋಡ್ರಿ, ನಾವು ಬಂದಿದ್ವಿ ಈಗ ಗಂಗಾಯಿಕೊಂಡ ಚೋಳಪುರಂ ಗುಡಿಗೆ. ಇದು ಶಿವನ ಗುಡಿ ಅಂತ, ನೋಡ್ಕೊಂಬರೋಮ್ ಬರ್ರಿ ಹೆಂಗೈತೆ ಅಂತ ಹೇಳಿ. ಫಸ್ಟ್ ಬಂದ್ಕೊಳ್ಳ ನೋಡ್ರಿ, ಅಲ್ಲಿ ಮಲ್ಗಿ ಹೂ ತೊಗೊಂಡು. ಇದು ಚೋಳರು ಇದ್ರಲ್ಲ, ಮೊದಲು ಅವ್ರದ್ದು ಕ್ಯಾಪಿಟಲ್ ಸಿಟಿ ಆಗಿರ್ತದ. ಅವ್ರದ್ದು ಅವಾಗ ಕಟ್ಟಿದ ಗುಡಿಗಳು ಅವು ಮೋಸ್ಟ್ಲಿ ಆಗಿನ ಟೈಮಿಂದ ಇಲ್ಲಿದ್ದು ದೊಡ್ಡ ಗುಡಿ ಕಾಣಿಸುತ್ತೆ. ಈಗ ನೋಡ್ರಿ ಗುಡಿನೂ ಮಸ್ತ್ ಐತಿ, ತೋರಿಸ್ತೆ ಅಂತ ಹೇಳ್ರಿ ನಿಮ್ಗೆ. ಗುಡಿ ಏನು ನೋಡಕತ್ತಿರ, ಇದು 54 ಮೀಟರ್ ಹೈಟ್ ಐತೆ ನೋಡ್ರಿ. ಶಿವನ ಅದ್ಭುತ ದೇಗುಲ ಗಂಗಾಯಿಕೊಂಡ ಚೋಳಪುರಂ ಭಾರತೀಯ ಸಂಸ್ಕೃತಿಯ ಪ್ರತೀಕವಾದ ಪ್ರಾಚೀನ ದೇವಸ್ಥಾನ. ಗಂಗೈಕೊಂಡ ಚೋಳಪುರಂ ಚೋಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಮತ್ತು ರಾಜೇಂದ್ರ ಚೋಳನು ಇದನ್ನು ನಿರ್ಮಿಸಿದರು. ಇದು ಚೋಳರ 2ನೆಯ ರಾಜಧಾನಿಯಾಗಿತ್ತು ಮತ್ತು ತಂಜಾವೂರಿನ ನಂತರ ಬಹುದೊಡ್ಡ ಚೋಳರ ದೇವಾಲಯ ಹೊಂದಿತ್ತು. ಇದು ತಮಿಳುನಾಡಿನ ಅರಿಯಲ್ಲೂರು ಜಿಲ್ಲೆಯಲ್ಲಿದೆ ಮತ್ತು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಈಗ ನಾನು ಈ ಗುಡಿಗೆ ಹೋಗಿದ್ವಿ ಅಂಥೇಳಿ ನಿಮಗೆ ಗುಡಿ ಅಷ್ಟು ತೋರಿಸಿದ್ನಿ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗೋದಿಲ್ಲ. ಹಾಗಾಗಿ ಗೂಗಲ್ ಮುಖಾಂತರ ಅದ್ರ ಬಗ್ಗೆ ಮಾಹಿತಿ ತೆಗೆದ ನಿಮಗಾಗಿ ಹೇಳಾಕತ್ತೇನೆ. ಈಗ ಈ ದೇವಸ್ಥಾನದ ನಿರ್ಮಾಣದ ಬಗ್ಗೆ ನೋಡ್ಕೊಂಬರೋಣ. ರಾಜೇಂದ್ರ ಚೋಳನು ಗಂಗಾ ನದಿಯವರೆಗಿನ ಪ್ರದೇಶಗಳನ್ನು ಗೆದ್ದ ನಂತರ ವಿಜಯದ ಸಂಕೇತವಾಗಿ ಗಂಗೈಕೊಂಡ ಚೋಳಪುರಂ ಅನ್ನು ನಿರ್ಮಿಸಿದರು. ಗಂಗೈಕೊಂಡ ಚೋಳಪುರಂ ಎಂದರೆ ಗಂಗಾ ನದಿಯನ್ನು ಗೆದ್ದ ಚೋಳ, ಅದರ ಅರ್ಥ. ಕ್ರಿಸ್ತಶಕ 1025ರ ಸುಮಾರಿಗೆ ರಾಜೇಂದ್ರ ಚೋಳನು ಈ ನಗರವನ್ನು ಚೋಳ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿದನು. ಇದು ಸುಮಾರು 250 ವರ್ಷಗಳ ಕಾಲ ಚೋಳರ ರಾಜಧಾನಿಯಾಗಿತ್ತು. ಗಂಗೈಕೊಂಡ ಚೋಳಪುರಂನಲ್ಲಿರುವ ಬೃಹತ್ ಶಿವ ದೇವಾಲಯವು ತಂಜಾವೂರಿನ ಬೃಹದೀಶ್ವರ ದೇವಾಲಯದ ನಂತರ ದೊಡ್ಡದಾಗಿದೆ ಮತ್ತು ಶಿಲ್ಪಕಲೆಯಲ್ಲೇ ಅದನ್ನು ಮೀರಿಸುತ್ತದೆ. ಗಂಗೈಕೊಂಡ ಚೋಳಪುರಂ ಚೋಳರ ಆಡಳಿತ ಮತ್ತು ವಾಸ್ತುಶಿಲ್ಪದ ಶಕ್ತಿಯ ಸಂಕೇತವಾಗಿತ್ತು. ದೇವಾಲಯದ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಗಳು ಗಮನಾರ್ಹವಾಗಿದೆ. ಇದು ಚೋಳರ ವಾಸ್ತುಶಿಲ್ಪದ ಶೈಲಿಯನ್ನು ಪ್ರತಿನಿಧಿಸುತ್ತದೆ.
ನಂಬ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ, ಖರೆ ಈ ದೇವಸ್ಥಾನ ನೋಡ್ಕೋತ ನನ್ನ ಮನಸ್ಸಿನಾಗ ಒಂದು ಹಾಡು ಬಂತು. ಯಾವುದಪ್ಪ ಅಂತಂದ್ರೆ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ್ ಗುಂಡಿ. ಈ ಹಾಡು ನೀವೆಲ್ಲ ಕೇಳೇ ಬಿಟ್ಟಿರ್ತೀರಿ, ಬಟ್ ನನಗೇನು ಅನ್ನಿಸ್ತೈತಿ, ನೀವಿರೋ ತನಕ ಒಮ್ಮೆರ ಜೋಗದ್ ಗುಂಡಿ ನೋಡ್ತಿರೋ ಇಲ್ಲೋ, ಇಂಥ ದೇವಸ್ಥಾನ ಖರೇನ ಒಮ್ಮೆ ಹೋಗಿ ಬರ್ರಿ. ನಿಮ್ಮ ಮನಸ್ಸಿಗೆ ಎಷ್ಟೋ ಶಾಂತಿ ಅನ್ನಿಸ್ತೈತಿ, ಮನಸ್ಸು ಖುಷಿ ಅನ್ನಿಸ್ತೈತಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ನೋಡ್ಬೋದು, ನನಗೆ ಎತ್ರದಿ ಅಂತಾರೆ, ಖರೆ ದೇವಸ್ಥಾನ ಮಾತ್ರ ಏನೂ ಅಲ್ಲ ನನ್ನ ಮುಂದೆ. ಅಂದ್ರೆ ಅಷ್ಟು ದೊಡ್ಡದೈತದ, ನಾವು ಅದ್ರ ಮುಂದೆ ಏನೂ ಅಲ್ಲ. ದೇವರ ಸೃಷ್ಟಿನೂ ಅಷ್ಟು ಚಂದನ ಐತಿ. ಆಮೇಲೆ ಆಗಿನ ಕಾಲದಾಗ ಏನು ಗುಡಿಯೋದು ಇದ್ದು ಅಲ್ಲ, ಅವು ಭಾರಿ ಮಸ್ತ್ ಅದಾವು. ಖರೇನ ನೀವು ಪಾಂಡಿಚೇರಿ ಕಡೆ ಹೋದ್ರೆ ಅಂದ್ರೆ ಬೀಚ್ ಅದು ಹೋಗ್ತಿರೋ ಇಲ್ಲೋ, ಆಫ್ಕೋರ್ಸ್ ನೀವು ಪಾಂಡಿಚೇರಿ ಹೋದ್ರೆ ಅಂದ್ರೆ ಬೀಚಿಗಂತನೂ ಹೋಗ್ತೀರ ಎಂಜಾಯ್ ಮಾಡಕ್ಕೆ. ಖರೆ ಈ ದೇವಸ್ಥಾನಕ್ಕೆ ಅಂತ ಹೇಳಿ ಒಂದು ದಿನ ಇಟ್ಟ ಖರೇನ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ರಿ, ಭಾರಿ ಚಂದ ಅದಾವು. ಈ ಗುಡಿ ಆತ, ಆಮೇಲೆ ತಂಜಾವೂರು ಗುಡಿ ಆತ, ಸೊ ಎಲ್ಲ ಮಸ್ತ್ ಅದಾವ. ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ನಾವು ಯಾವ ಗುಡಿಗೆ ಹೋದ್ವಿ ಏನಂತ ಹೇಳಿ ತೋರಿಸ್ತೇನೆ. ಈ ಗುಡಿ ಅಂತೂ ಚಂದ ಅನಿಸ್ತ. ಇದನ್ನೆಲ್ಲ ನೋಡಿಕೊಂಡು ನಾವು ಹೋಗಿದ್ದು ನಾಷ್ಟ ಮಾಡಕ್ಕೆ, ಯಾಕಂದ್ರೆ ಮುಂಜಾನೆ ಜಲ್ದಿನೇ ಬಂದಿದ್ವಿ. ಆಮೇಲೆ ನಿಮಗೆ ಗೊತ್ತೈತಿ ಸೌತ್ ಇಂಡಿಯಾ ಫೇಮಸ್ ಅಂದ್ರೆ ಇಡ್ಲಿ ದೋಸೆ. ಸೊ ನಾವು ಮತ್ತು ಆರ್ಡರ್ ಮಾಡ್ಕೊಂಡಿದ್ದು ಇಡ್ಲಿ ದೋಸೆ, ಯಾಕಂದ್ರೆ ಅಲ್ಲಿ ಎಲ್ಲಿ ಹೋದ್ರೂ ಇದೇ ಇರ್ತಿತ್ತು. ಸೊ ನಾವು ಹೋಗಿದ್ದ ಟ್ರಿಪ್ನಾಗೆಲ್ಲ ಬರೀ ಇಡ್ಲಿ ದೋಸೆನ ತಿಂದ್ವಿ. ನಾವೀಗ ಗಂಗೈಕೊಂಡ ಚೋಲಪುರ ಗುಡಿ ಮುಗಿಸ್ಕೊಂಡು ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಟೆಂಪಲ್ಗೆ ಹೊಂಟೇವಿ. ಆ್ಯಕ್ಚುಲಿ ಇದು ನಮ್ಮ ಪ್ಲ್ಯಾನ್ ಒಳಗೆ ಇರಲಿಲ್ಲ, ಈಗ ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ಈ ಗುಡಿ ಇಷ್ಟು ಮಸ್ತ್ ಐತಲ್ಲ, ಅದರದ್ದು ಇದನ್ನೇನು ಮಾಡ್ಯಾರಲ್ಲ ಈಗ ಅದಕ್ಕಿಂತ ದೊಡ್ಡದೈತಂತ ಈಗ ನಾವು ಹೋಗ್ತಿರೋದು. ಸೊ ಹಾಗಾಗಿ ಹೊಂಟೇವಲ್ಲೇ ಎಲ್ಲಪ್ಪ ಅಂತಂದ್ರೆ ತಂಜಾವೂರು. ಅದನ್ನ ಈ ಗುಡಿ ಏನೈತಲ್ಲ ಇಲ್ಲಿಂದ 1 ತಾಸದ 70 ಕಿಲೋಮೀಟರ್ ಐತಿ. ಗಂಗೈಕೊಂಡದಿಂದ ನೀವು ತಂಜಾವೂರು ಹೋಗ್ಬೇಕಂದ್ರೆ 70 ಕಿಲೋಮೀಟರ್. ಸೊ 1 ತಾಸ್ನಾಗ ಹೋಗ್ತೇವೆ ಅಂತೇಳಿ ಅದನ್ನೂ ಕವರ್ ಮಾಡ್ಬೇಕಂತೇಳಿ ಹೊಂಟೇವೆ ನೋಡ್ರಿ. ಆ್ಯಕ್ಚುಲಿ ರೋಡ್ ಅಗ್ದಿ ಮಸ್ತ್ ಐತಿ. ಒಟ್ಟ ನಿಮಗೆ ಹಿಂಗೆ ಬಂದಿದ್ದು ಹೋಗಿದ್ದು ಗೊತ್ತಾಗಂಗಿಲ್ಲ, 1 ತಾಸು ಹೆಂಗೆ ಹಾಕಂತ ಗೊತ್ತಾಗಲಿಲ್ಲ. ಈಗ ಬಂದೇವು ನಾವು ಟೆಂಪಲ್ ಹಿಸ್ಟ್ರಿ ಒಳಗೆ ಯಾವ ಗುಡಿ ಐತಿ ಎಲ್ಲ ನಿಮ್ಗೆ ಹೇಳ್ತೇನಂತೆ. ತಂಜಾವೂರು ದೊಡ್ಡ ದೇವಸ್ಥಾನ ಅಥವಾ ಬೃಹದೇಶ್ವರ ದೇವಸ್ಥಾನವು ತಮಿಳುನಾಡಿನ ತಂಜಾವೂರಿನಲ್ಲಿದೆ. ಇದು 1010 ಕ್ರಿಸ್ತಶಕದಲ್ಲಿ 1ನೇ ರಾಜರಾಜ ಚೋಳನು ಕಟ್ಟಿಸಿದ ಒಂದು ಪ್ರಮುಖ ದೇವಾಲಯವಾಗಿದೆ. ಇದು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿತವಾಗಿದ್ದು ಶಿವನಿಗೆ ಸಮರ್ಪಿತವಾಗಿದೆ. ಈ ದೇವಾಲಯವು ತನ್ನ ವಾಸ್ತುಶಿಲ್ಪ, ಶಿಲ್ಪಕಲೆ ಮತ್ತು ಐತಿಹಾಸಿಕ ಪ್ರಾಮುಖ್ಯತೆಗೆ ಹೆಸರಾಗಿದೆ. ಈ ದೇವಸ್ಥಾನವನ್ನು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ದೇವಾಲಯಗಳಲ್ಲಿ ಒಂದಾಗಿದೆ. ಇದನ್ನು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ದೇವಸ್ಥಾನದ ನಿರ್ಮಾಣಕ್ಕೆ ಕುಂಜರ ಮಲ್ಲನ ರಾಜರಾಜ ಪೆರಂಚುತ ಚನ್ನ ಎಂಬ ವಾಸ್ತುಶಿಲ್ಪವನ್ನು ಬಳಸಿಕೊಳ್ಳಲಾಯಿತು ಎಂದು ಹೇಳಲಾಗಿದೆ. ಇದು ಶಿವನಿಗೆ ಸಮರ್ಪಿತವಾಗಿದ್ದು ಗರ್ಭಗುಡಿಯಲ್ಲಿ ದೊಡ್ಡ ಶಿವಲಿಂಗವಿದೆ. ದೇವಾಲಯವು 16ನೇ ಶತಮಾನದಲ್ಲಿ ಸುತ್ತುವರಿದ ಗೋಡೆಗಳು ಮತ್ತು ಕಂದಕಗಳೊಂದಿಗೆ ಭದ್ರಪಡಿಸಲಾಯಿತು. ಈ ದೇವಾಲಯದ ಗೋಪುರವು 66 ಮೀಟರ್ ಎತ್ತರವಿದೆ. ದೇವಾಲಯದ ಪ್ರತಿಯೊಂದು ಭಾಗವು ಕಲ್ಲಿನಿಂದ ಮಾಡಲ್ಪಟ್ಟಿದೆ. ದೇವಾಲಯದ ಸಂಕೀರ್ಣದಲ್ಲಿ ಅಕ್ಷೀಯ ರೇಖೆಯಲ್ಲಿದೆ ರಚನೆಗಳಿವೆ ಮತ್ತು 5 ಮಹಡಿಗಳ ಅಕ್ಷೀಯ ದ್ವಾರಗಳಿವೆ. ದೇವಾಲಯದ 80 ಟನ್ ತೂಕದ ಗೋಪುರವು ಗರ್ಭಗುಡಿಯ ಮೇಲೆ ನೆಲೆಗೊಂಡಿದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೊರಸೂಸುತ್ತದೆ ಎಂದು ಹೇಳಲಾಗುತ್ತದೆ. ದೇವಾಲಯವು ತನ್ನದೇ ಆದ ಭೂಗತ ಸುರಂಗಗಳನ್ನು ಹೊಂದಿವೆ ಎಂದು ನಂಬಲಾಗಿದೆ. ಈ ದೇವಾಲಯವು ಕಲೆಯ, ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ದೇವಾಲಯದಲ್ಲಿ ಶಿವಲಿಂಗವು 2 ಅಂತಸ್ತಿನ ಗರ್ಭಗುಡಿಯಲ್ಲಿದೆ ಮತ್ತು 8.7 ಮೀಟರ್ ಎತ್ತರವಿದೆ. ಈ ದೇವಾಲಯವು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ನಾನು ಸ್ವಲ್ಪರ ನಿಮಗೆ ಮಾಹಿತಿ ಕೊಡಕ್ಕೆ ಟ್ರೈ ಮಾಡಿದೆ. ಯಾಕಪ್ಪ ಅಂದ್ರೆ ಈ ಗುಡಿ ಏನು, ಇದ್ರ ವಿಶೇಷತೆ ಏನು ಅಂಥೇಳಿ ನಿಮಗೂ ಗೊತ್ತಾಗಬೇಕಲ್ಲ. ಆಮೇಲೆ ನಾವು ಹೋಗಿದಾಗ ಬರೀ ಮುಂಜಾನೆ 10 ಗಂಟೆ ಆಗಿತ್ತು, ಅಷ್ಟಾದರೂ ರಣ ಬಿಸಿಲಿತ್ತು. ಆಮೇಲೆ ಗದ್ಲೂ ಭಾಳ ಇತ್ತು. ನಾನು ನಿಮಗೆ ಒಂದು ಸಜೆಷನ್ ಏನು ಕೊಡೋದಪ್ಪ ಅಂತಂದ್ರೆ, ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀವು ಸ್ವಲ್ಪ ಸಂಜೆಕನ ಹೋಗ್ರಿ, ಆದಷ್ಟು 4 ಮುಂದೆ ಅಥವಾ ಮುಂಜಾನೆ 8 ಒಳಗೆ.
ಯಾಕಪ್ಪ ಅಂತಂದ್ರೆ ಬರೇ ನಾವು 10ಕ್ಕೆ ಹೋಗಿದ್ವಲ್ಲ ಇಷ್ಟು ಗದ್ಲಿತ್ತು ನೋಡ್ರಿ. ನೋಡ್ಬೋದು ನೀವೆಲ್ಲ ನಾವು ದರ್ಶನ ತೊಗೊಳಕ್ಕೆ ನಿಂತೇವಿ, ನಮ್ಮ ಮುಂದೆ ಎಷ್ಟು ಲೈನ್ ಐತೆ ಅಂತ ಹೇಳಿ. ಬೃಹತ್ ಗುಡಿ ನೋಡ್ರಿ ಇದು, ಅದಕ್ಕೆ ಬೃಹದೇಶ್ವರ ಅಂತ ಐತಿ. ಇದನ್ನು ಗೂಗಲ್ದಾಗ ಅಥವಾ ಅಲ್ಲಿ ಇಂಗ್ಲೀಷ್ನಾಗ ಏನು ಬರ್ದಾರ ಅಂದ್ರೆ ದ ಬಿಗ್ ಟೆಂಪಲ್ ಅಂತ ಹೇಳಿ ಮೆನ್ಷನ್ ಮಾಡ್ಯಾರ. ಅಂಥ ಬಿಸಿಲಾಗೂ ಆದಷ್ಟು ನಾನು ನಿಮಗೆ ಗುಡಿನ ತೋರ್ಸಾಕ ಟ್ರೈ ಮಾಡೇನಿ. ಯಾಕಪ್ಪ ಅಂದ್ರೆ ನೀವು ಆರಾಮ್ಸೆ ಇಲ್ಲೇ ಕುಂತು ನೋಡ್ಬೋದು ಅಂಥೇಳಿ. ನಿಮ್ಮದು ಪುಣ್ಯನ ಅನ್ಬೋದು, ಯಾಕಂದ್ರೆ ಇಷ್ಟು ದೊಡ್ಡ ಗುಡಿ, ಇಷ್ಟು ಕ್ಲಿಯರ್ ವಿಡಿಯೋ ನಿಮಗೆ ಹಾಕಿ ನಾನು ಮಾಡ್ಕೊಂಡು ಬಂದೇನಿ. ನಿಮಗೆ ಏನಾರ ಹಿಂಗೆಲ್ಲ ದೇವಸ್ಥಾನದ್ದು ನೋಡಕ್ಕೆ ಸೇರ್ತಿದ್ರೆ ಡೆಫಿನೆಟ್ಲಿ ನೀವು ಈ ಗುಡಿಗಳಿಗೆಲ್ಲ ಹೋಗಿ ಬರ್ರಿ. ಅಲ್ಲೇ ನಿಯರ್ ಬೈ ಕುಂಭಕೋಣಂ ಐತಿ, ಚಿದಂಬರಂ ಐತಿ, ತಂಜಾವೂರು, ಆಮೇಲೆ ಗಂಗೈಕೊಂಡ ಚೋಳಪುರಂ, ಇನ್ನು ಸಾಕಷ್ಟು ಗುಡಿಗಳು ಅದಾವ. ಒಮ್ಮೆ ನೀವೆಲ್ಲ ನೋಡ್ಕೊಂಬರ್ರಿ ಆ ಕಡೆ ಹೋದ್ರೆ ಅಂದ್ರೆ ನೀವು ಅಗಾದಕ್ಕಿರಿ ಇಂಥವೆಲ್ಲ ಚಂದ ಗುಡಿಗಳು ನೋಡಿ. ತಂಜಾವೂರು ಗುಡಿ ನೋಡ್ಕೊಂಡ್ವಿ. ಗುಡಿ ಮಾತ್ರ ಮಸ್ತ್ ಐತಿ, ಖರೆ ಭಾಳ ಬಿಸಿಲೈತಿ. ನೀವು ಬರೋದಾದ್ರೆ ಸಂಜೆ ಟೈಮಿಗೆ ಬರೀ ತಂಪೊತ್ನಾಗ ಮಸ್ತ್ ಇರ್ತೈತೆ ವ್ಯೂ ಅದು ನೋಡಕ್ಕೆ. ಇಂಡಿಯಾ ಒಳಗೆ ಬಿಗ್ಗೆಸ್ಟ್ ಟೆಂಪಲ್ ಅದ, ಟಾಲೆಸ್ಟ್ ಟೆಂಪಲ್, ಸೊ ಮಸ್ತ್ ಐತಿ. ಈಗ ನಾವು ನೆಕ್ಸ್ಟ್ ಎಲ್ಲಿ ಹೊಂಟೇವ ಅಂತಂದ್ರೆ ಬಿಚಾವರಂ ಮ್ಯಾಂಗ್ರೋವ್ ಫಾರೆಸ್ಟ್, ಅಲ್ಲೇ ಬೋಟಿಂಗ್ ಐತಂತ. ಸೊ ಬೋಟಿಂಗ್ ಮಾಡಕ್ಕೆ ಹೊಂಟೇವಿ. ಅದೇ ಇರೋದು ತಂಜಾವೂರಿಂದ 109 ಕಿಲೋಮೀಟರ್. ನೋಡೋಣ ಅಲ್ಲಿ ಪಾರ್ಕಿಂಗ್ ಅದು ಐತನ ಏನಂತ ಹೇಳಿ. ನಾವು ನೋಡ್ರಿ ಹೊರಗೆ ಬರ್ಬೇಕಾದ್ರೆ ಮಾವಿನಕಾಯಿ ಅದು ಇದ್ದು ಮಸ್ತ್ ಹಂಗೆ ಮಾವಿನಕಾಯಿ ತಿನ್ನಾಕತ್ತೇವಿ. ಆ್ಯಕ್ಚುಲಿ ಸೀಸನ್ ಇತ್ತಲ್ಲ ನಾವು ಹೋದಾಗ, ಸೊ ಮಸ್ತಂಗೆ ತಿನ್ನಾಕತ್ತೇವಿ. ಆಮೇಲೆ ಮುಂದೆ ಬಂದ್ಕೊಳ್ಳೆ ಸ್ವಲ್ಪ ಟೋಲ್ ಬಂದ ಬಿಡ್ತ. ನಾನು ನಿಮಗೆ ಲಾಸ್ಟ್ ವಿಡಿಯೋ ಏನು ನಮ್ಮ ಟ್ರಿಪ್ ಸೀರೀಸ್ ಇರ್ತೈತಲ್ಲ ಅವಾಗ ಟೋಲ್ ಪ್ರೈಸಸ್ ಹೇಳ್ತೇನೆ. ಆಮೇಲೆ ನೋಡ್ರಿ ಪ್ರಸಾದದ ಉಂಡಿ ತೊಗೊಂಡಿದ್ವಿ, ಸೊ ಅದನ್ನೆಲ್ಲ ತಿನ್ನಾಕತ್ತಿದ್ವಿ. ಆಮೇಲೆ ನಾನು ನಿಮಗೆ ಯಾಕೆ ಇಲ್ಲೇ ರೋಡ್ಸದ್ದು ವಿಡಿಯೋ ತೋರಿಸಿದ್ರೆ ಅಕಸ್ಮಾತ್ ನೀವೇನ್ರ ನಿಮ್ದು ಓನ್ ವೆಹಿಕಲ್ ಅದು ತೊಗೊಂಡು ಹೋಗಾಕತ್ತಿದ್ರೆ ರೋಡ್ಸ್ ಹೆಂಗೆ ಅದಾವ ಅಂತ ಹೇಳಿ ನಿಮಗೂ ಗೊತ್ತಾಗಲ್ಲಪ್ಪ ಅನ್ನೋದಕ್ಕೆ ಮಾಡೇನಿ. ಟೋಲ್ಸ್ ಅಂತೂ ನಾನು ನಿಮಗೆ ಡೆಫಿನೆಟ್ಲಿ ಲಾಸ್ಟ್ ವಿಡಿಯೋದಾಗ ನಮ್ದು ಟೋಟಲ್ ಎಷ್ಟು ಡೇಸ್ ಟ್ರಿಪ್ ಹೋಗಿದ್ವಿ, ಎಷ್ಟೆಷ್ಟು ಟೋಲ್ ಪ್ರೈಸ್ ಆತ ಏನು ಅನ್ನೋದು ಬಜೆಟ್ ಎಲ್ಲ ನಿಮಗೆ ಹೇಳ್ತೇನಂತ. ವಿಡಿಯೋ ಪೂರ ನೋಡ್ರಿ ಲಾಸ್ಟ್ ಮಟನು ಮಸ್ತ್ ಐತಿ. ನಾವು ಆ್ಯಕ್ಚುಲಿ ಟೆಂಪಲ್ ಅದು ಮುಗಿಸ್ಕೊಂಡು ನಿಮಗೇನು ಹೇಳಿದ್ದೆ ಬೋಟಿಂಗ್ ಹೊಂಟೇವೆ ಅಂತ ಹೇಳಿ, ಬಟ್ ಅಲ್ಲಿ 5,000 ಮಂದಿ ಇದ್ರಂತ. ಫುಲ್ ರಶ್ ಇರೋದು. ಬೋಟಿಂಗ್ ಮಧ್ಯಾಹ್ನ 12ಕ್ಕೆ ಬಂದು ಮಾಡ್ಯಾರ. ಹಾಗಾಗಿ ಆ ಪ್ಲ್ಯಾನ್ ಸ್ಕಿಪ್ ಮಾಡ್ಕೊಂಡು ಡೈರೆಕ್ಟ್ಲಿ ನಾವು ರೂಮಿಗೆ ಬಂದ್ವಿ. ರೂಮಿಗೆ ಬಂದು ಡ್ರೆಸ್ ಗಿಸ್ ಎಲ್ಲ ಚೇಂಜ್ ಮಾಡಿ ಈಗ ಬೀಚಿಗೆ ಹೋಗಕ್ಕೆ ರೆಡಿ ಆಗೀವಿ. ನಾವು ನೋಡ್ರಿ ಕಾರ್ ಇದು ಏನು ಮಾಡೇವಿ ಅಂತಂದ್ರೆ ಇದು ಓಲಾ ಮಾಡ್ಕೊಂಡು ಬಂದ್ವಿ. ಯಾಕಂದ್ರೆ ಇಲ್ಲಿ ಕಾರ್ ಪಾರ್ಕಿಂಗ್ ಸ್ವಲ್ಪ ತ್ರಾಸ ಐತಿ. ಸೊ ಹಾಗಾಗಿ ಓಲಾ ಮಾಡ್ಕೊಂಡು ಈಗ ಬೀಚ್ ಕಡೆ ಹೊಂಟೇವಿ. ಬೀಚ್ ಒಳಗೆ ಮಸ್ತ್ ಹಂಗೆ ಎಂಜಾಯ್ ಮಾಡಿ ನಾವು ಹೋಗೋದು. ನಿಮಗೆ ಬೀಚ್ ಒಳಗೆ ಎಂಜಾಯ್ ಮಾಡೋಕ್ಕೆ ಸೇರ್ತದಲ್ಲ ಅಂತೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಸೊ ಬೀಚ್ ಒಳಗೆ ಮಸ್ತಿಗೆ ಜಿಗ್ದಾಡಿ ಹೋಗೋದು ಈಗ ರೂಮ್ ಕಡೆ. ನೋಡ್ಬೋದು ಇಲ್ಲೇ ಬೀಚ್ ಒಳಗೆ ಎಲ್ಲರೂ ಆಟಾಡಕತ್ತಾರೆ. ನಾವು ಮಸ್ತಿಗೆ ಆಟಾಡಕ್ಕಂತ ಹೇಳಿ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು ಬೀಚ್ ಕಡೆ ಅಂದ್ಕೊಳ್ಳಿ ಹುಡುಗರು ಹಿಂಗೆ ಉಸುಕ್ ಒಳಗೆ ಮನೆ ಕಟ್ಟೋದು ಅದು ಮಾಡ್ತಿರ್ತಾರೆ. ನಾವು ಸಣ್ಣರಿದ್ದಾಗ ಅದನ್ನು ಮಾಡ್ತಿದ್ವಿ. ಇಲ್ಲಿ ನೋಡ್ಬೋದು ನೀವೀಗ ನಾವು ಬೀಚ್ನಾಗ ಆಟಾಡಕ್ಕೆ ಹೊಂಟೇವಿ. ಬೀಚ್ ಒಳಗೆ ಆಟಾಡಕ್ಕೆ ನಮಗಂತೂ ಭಾಳ ಸೇರ್ತೈತಿ. ನಿಮಗೆಲ್ಲ ಸೇರ್ತೈತನ ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಎಸ್ಪೆಷಲಿ ಪಾಂಡಿಚೇರಿ ಗೋವಾ ಅಂತಂದ್ರೆ ಬೀಚ್ನ ನೆನಪಾಕೈತಿ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು ಮಸ್ತ್ ಅಲೆಗಳು ಬರತ್ತಿದ್ವು. ಆಮೇಲೆ ಸಂಜೆ ಟೈಮ್ ಹಂಗೆ ಬಿಸಿಲು ಇದ್ದಿದ್ದಿಲ್ಲ, ಮಸ್ತ್ ಗಾಳಿ ಬೀಸಾಕತ್ತಿತ್ತು, ಭಾರಿ ಅನ್ಸಾಕತ್ತಿತ್ತು ನೋಡ್ರಿ. ಹಾಗಾಗಿ ಹೋಗೇ ಬಿಟ್ವಿ. ನನ್ನ ತಂಗಿ ಸ್ವಲ್ಪ ಹೆದರಾತಿದ್ಲ, ಆದರೂ ನಾವೇನು ಬಿಟ್ಟಿಲ್ಲಕ್ಕಿನ ಎಳ್ಕೊಂಡು ಹೋಗೇ ಬಿಟ್ವಿ. ಮಸ್ತ್ ಎಂಜಾಯ್ನೂ ಮಾಡಾಕತ್ತೇವಿ. Lights went down when you feel lost in your shadow. Don't feel alone, don't scream so loud. We are living in this cruel world. Broken but strong, gotta move on. You are not a bakery of life. Equip my soul, find the real gold. I'll fulfill what I started. ಸ್ವಿಮ್ಮಿಂಗ್ನಾಗಲ್ಲ ಬೀಚ್ ಒಳಗೆ ಹೋಗಿ ಮಸ್ತ್ ಎಂಜಾಯ್ ಮಾಡಿ ಬಂದ್ವಿ. ಈಗ ಮಸ್ತ್ ಶವರ್ ತಗೊಂಡು ಮತ್ತೆ ಅಡ್ಡಾಡಕ್ಕೆ ಹೊಂಟೇವಿ. ಈಗ
ಬೀಚ್ ಒಳಗೆ ಆಟಾಡಿ ಬಂದ್ಕೊಳ್ಳಿ ನಮಗೆ ಹೊಟ್ಟೆ ಹಸಿತ್ತು. ಇಲ್ಲೇ ಫಸ್ಟ್ ಚಾ ನೋಡಿದ್ವಿ, ಚಾ ಕುಡಿದು ಬನ್ ತಿಂದ್ರ ಆತಂತ ಹೇಳಿ ಹೋದ್ವಿ. ಯಾಕಂದ್ರೆ ಅಲ್ಲಿ ಬನ್ ಚಟ್ನಿ ಅಂತ ಏನೋ ಇತ್ತು. ಇಲ್ಲಿ ನೋಡ್ಬೋದು ನೀವು, ಬನ್ ಮಾತ್ರ ಮಸ್ತ್ ಇತ್ತು, ಗ್ರೀನ್ ಚಟ್ನಿ, ಆಮೇಲೆ ಬಟರ್ ಅದು ಹಚ್ಚಿದ್ರು. ಆಮೇಲೆ ಇನ್ನೊಂದು ಬನ್ ಒಳಗೆ ಬೆಣ್ಣೆ ಮತ್ತು ಜಾಮ್ ಹಚ್ಚಿದ್ರು. ಅಗ್ದಿ ಟೇಸ್ಟ್ ಅಂತೂ ಮಸ್ತ್ ಇತ್ತು ನೋಡ್ರಿ. ಆಮೇಲೆ ಇಲ್ಲೇ ಬನ್ ಪರೋಟ ಅಂತ ಹೇಳಿ ಮಾಡಾಕತ್ತಿದ್ರು. ಇವ್ರು ಮಾಡೋ ಸ್ಟೈಲ ನನಗೆ ಭಾರಿ ಅನ್ನಿಸ್ತು. ಹಾಗಾಗಿ ಅದರದ್ದೊಂದು ವಿಡಿಯೋ ಮಾಡೇನಿ, ನೀವು ನೋಡ್ರಿ. ಎಷ್ಟು ಚಂದ ಪುಗ್ಗ ಒಬ್ಬಿಸಿದಂಗೆ ಉಬ್ಸಾಕತ್ತಿದ್ರು ಅವ್ರು, ಚಂದ ಮಾಡಾಕತ್ತಿದ್ರು ಇವ್ರು. ಆಮೇಲೆ ಎಷ್ಟು ಅದ್ರ ಫ್ರೈ ಮಾಡೋ ರೀತಿನೂ ವಿಭಿನ್ನವಾಗಿತ್ತು. ಹಾಗಾಗಿ ಅದರ್ಥ ವಿಡಿಯೋ ಮಾಡೇನಿ ನೋಡ್ರಿ. ನಾವೀಗ ನೆಕ್ಸ್ಟ್ ಹೋಗಿದ್ದ ಮುಂಬೈ ವಡಾಪಾವ್ ಕಡೆ. ಇವ್ರಂದ್ರು ಮಹಾರಾಷ್ಟ್ರದವ್ರು, ಹಂಗಾಗಿ ಟೇಸ್ಟ್ ಆಫ್ ಕೋರ್ಸ್ ಬೆಸ್ಟ್ ಇರತೈತೆ. ನಾವಿಲ್ಲೇ ಗ್ರಿಲ್ಡ್ ವಡಾಪಾವ್ ಆಮೇಲೆ ಚೀಸ್ ವಡಾಪಾವ್ ಆರ್ಡರ್ ಮಾಡ್ಕೊಂಡು ತಿನ್ನಾಕತ್ತಿದ್ವಿ. ಹೊಟ್ಟೆ ಅಂತೂ ಹಸ್ತಿತ್ತು, ವೆರೈಟಿ ಫುಡ್ನು ಇತ್ತು. ಹಾಗಾಗಿ ಮಸ್ತ್ ಫುಡ್ ಎಂಜಾಯ್ ಮಾಡಾಕತ್ತಿದ್ವಿ ನೋಡ್ರಿ. ಚೀಸ್ ವಡಾಪಾವ್ ಯಾರಿಗೆಲ್ಲ ಸೇರ್ತೈತಿ ಅಂತೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇದಾದ್ಮೇಲೆ ನಾವು ಬ್ರೆಡ್ ಪ್ಯಾಟೀಸ್ ಅಂತ ಹೇಳಿ ಆರ್ಡರ್ ಮಾಡ್ಕೊಂಡಿದ್ವಿ. ಅಷ್ಟಕ್ಕೆ ನಾವು ಅಂತೂ ಮುಗಿಸ್ಲಿಲ್ಲ. ಇದಾದ್ಮೇಲೆ ಮತ್ತೆ ಜ್ಯೂಸ್ ಎಲ್ಲ ಬೇಕಲ್ಲ, ಹೆಂಗಂದ್ರೂ ಸ್ವಲ್ಪ ಖಾರ ತಿಂದೇವಿ. ಇದಾದ್ಮೇಲೆ ಜ್ಯೂಸ್ ಬೇಕಂತ ಹೇಳಿ ನಾವು ಮ್ಯಾಂಗೋ ಮಿಲ್ಕ್ ಶೇಕನ್ನು ಮ್ಯಾಂಗೋ ಲಸ್ಸಿಯನ್ನು ಆರ್ಡರ್ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ ಒಂದು ಸೋಡಾ ಆರ್ಡರ್ ಮಾಡ್ಕೊಂಡಿದ್ವಿ. ಟೇಸ್ಟ್ ಮಸ್ತ್ ಐತೆ ನೋಡ್ರಿ. ಡೆಫಿನೆಟ್ಲಿ ನೀವು ಅಲ್ಲಿ ಹೋದಾಗ ಟ್ರೈ ಮಾಡ್ರಿ. ಇವ್ರದ್ದು ಚಲೋ ಐತಿ, ಫುಡ್ ಕ್ವಾಲಿಟಿನೂ ಚಲೋ ಐತಿ, ಆಂಬಿಯನ್ಸ್ನು ಚಲೋ ಐತಿ. ನಾವು ನೋಡ್ರಿ ಇಲ್ಲಿ ಫುಡ್ ಅದು ಎಕ್ಸ್ಪ್ಲೋರ್ ಮಾಡಿ ಬಂದ್ವಿ. ಆ್ಯಕ್ಚುಲಿ ಅಲ್ಲೇ ಮುಂಬೈದ ವಡಾಪಾವ್ ಅದು ಇತ್ತು, ಅವ್ರು ಮಹಾರಾಷ್ಟ್ರದವ್ರಂತ, ಸೊ ಅದನ್ನು ಟ್ರೈ ಮಾಡಿ ಬಂದ್ವಿ. ಚಲೋ ಅನ್ನಿಸ್ತು. ಆಮೇಲೆ ಇಲ್ಲೇ ಬನ್ ಮಸ್ಕ, ಆಮೇಲೆ ಜಾಮ್ ಬನ್ ಮಸ್ಕ ಅಂತದ್ದು ಇತ್ತು, ಅದು ಮಸ್ತ್ ಇತ್ತು. ಫುಲ್ ಎಂಜಾಯ್ ಮಾಡಿದ್ವಿ. ಪಾಂಡಿಚೇರಿ ನಾಳೆ ನಮ್ದು ಎಂಡ್ ಆಗ್ತೈತಿ. ಮತ್ತು ನಾಳೆ ಎಲ್ಲ ಹೋಗ್ಯವ ಅಂತ ಹೇಳಿ ನಾಳಿನ ವಿಡಿಯೋ ಒಳಗೆ ಹೇಳ್ತೀನಿ. ಹೋಪ್ ನಿಮಗೆ ಪಾಂಡಿಚೇರಿ ವಿಡಿಯೋಸ್ ಲೈಕ್ ಆಗ್ಯಾವ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ಎಸ್ಪೆಷಲಿ ಟೆಂಪಲ್ಸ್ ಮಸ್ತ್ ಇದ್ದು. ಅಂಥವು ಟೆಂಪಲ್ಸ್ ನಾನಂತೂ ಫಸ್ಟ್ ಟೈಮ್ ನೋಡೀನಿ, ಫುಲ್ ಭಾರಿ ಇದ್ದು. ನೀವು ಒಮ್ಮೆ ಇಲ್ಲಿ ವಿಸಿಟ್ ಮಾಡಿರಿ, ಮಸ್ತ್ ಅನ್ನಿಸ್ತೈತಿ. ಸ್ವಲ್ಪ ತಂಪಿದ್ದಾಗ ಬರೀ ಅಂದ್ರೆ ಭಾರಿ ಎಕ್ಸ್ಪೀರಿಯನ್ಸ್ ಆಕೈತಿ. ಭಾಳ ಬಿಸಿಲಿತ್ತಂದ್ರೆ ನಿಮಗೆ ಸ್ವಲ್ಪ ಟಯರ್ಡ್ ಆಗ್ತೈತಿ. ಬಿಟ್ರೆ ಮಸ್ತ್ ಎಕ್ಸ್ಪೀರಿಯನ್ಸ್ ಐತಿ ನಮ್ದು ನೋಡ್ರಿ. ಆ್ಯಕ್ಚುಲಿ ಇವತ್ತು 300 ಕಿಲೋಮೀಟರ್ ಅದು ಆತ, ನಿನ್ನೆ 300 ಕಿಲೋಮೀಟರ್ ಅದು ಆತ. ಫುಲ್ ಜರ್ನಿ ಮಸ್ತ್ ಅನ್ನಿಸ್ತು. ಟ್ರಿಪ್ನು ಮಸ್ತ್ ಹೋಗಾಕತ್ತೈತಿ. ಮುಂದೆ ಎಲ್ಲ ಆಗ್ತೇವೆ ಅಂತ ಹೇಳಿ ನಾಳೆ ವಿಡಿಯೋದಾಗ ಹೇಳ್ತೀನಿ ನಿಮಗೆ. ಈ ವಿಡಿಯೋ ಸೇರೈತಂದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಭಾಳಷ್ಟು ಮಂದಿಗೆ ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿರಿ. Thank you.